ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastnaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂತ ಕರೆಸ್ಕೊಳ್ತಾ ಇರೋ ಕುಂಭಮೇಳಕ್ಕೆ ನಿರೀಕ್ಷೆಗೂ ಮೀರಿದ ಭಕ್ತರು ಪಾಲ್ಗೊಂಡಿದ್ದಾರೆ. ಎಷ್ಟು ಗೊತ್ತಾ? ಜನವರಿ 13ರಿಂದ ನಡೀತಾ ಇರೋ ಈ ಭವ್ಯ ಕಾರ್ಯಕ್ರಮದಲ್ಲಿ ಫೆಬ್ರವರಿ 14ರವರೆಗೆ ಸುಮಾರು 50 ಕೋಟಿ ಭಕ್ತರು ಭೇಟಿ ನೀಡಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. UP ಸರ್ಕಾರ ಈ ಬಗ್ಗೆ ಮಾಹಿತಿ ನೀಡಿದೆ. ಸ್ನೇಹಿತರೆ, ಇಲ್ಲಿ 50 ಕೋಟಿ ಜನ ಅಂದರೆ ಎಷ್ಟು ಗೊತ್ತಾ? ವಿಶ್ವದ 2 ಬಲಿಷ್ಠ ರಾಷ್ಟ್ರ ರಷ್ಯಾ ಮತ್ತು ಅಮೆರಿಕ ಇವೆರಡರ ಟೋಟಲ್ ಜನಸಂಖ್ಯೆಗಿಂತನೂ ಜಾಸ್ತಿ. ಅದು ಜಸ್ಟ್ 33 ದಿನಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದು ಹೋಗಿದ್ದಾರೆ. UP ಸರ್ಕಾರ ಈ ಕಾರ್ಯಕ್ರಮಕ್ಕೆ 40 ಕೋಟಿ ಅಂತ ಅಂದಾಜು ಮಾಡಿತ್ತು. ಆದರೆ ಇನ್ನೂ 11 ದಿನ ಬಾಕಿ ಇದೆ. ಅಂದರೆ ಫೆಬ್ರವರಿ 26ರ ಮಹಾಶಿವರಾತ್ರಿವರೆಗೆ ಇದಿದೆ. ಇದಕ್ಕೂ ಮುಂಚೆನೇ ಇಷ್ಟು ಜನ ಬಂದು ಹೋಗಿದ್ದಾರೆ. ಈ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಸಮಾಪ್ತಿಯಾಗೋ ಹೊತ್ತಿಗೆ 60 ಕೋಟಿ ದಾಟಬಹುದು ಅನ್ನೋ ಅಂದಾಜಿದೆ. ಹಾಗೇನಾದರೂ ಆದರೆ ಹೆಚ್ಚು ಕಮ್ಮಿ ಭಾರತದ ಅರ್ಧ ಪಾಪ್ಯುಲೇಷನ್ ಕುಂಭಮೇಳದಲ್ಲಿ ಪಾಲ್ಗೊಂಡಂತಾಗುತ್ತೆ. ಏನೋ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಫೆಬ್ರವರಿ 15 ಮತ್ತು 16ನೇ ತಾರೀಕು ಭಕ್ತರಿಗೆ ಜಾಗ ಕಲ್ಪಿಸುವ ನಿಟ್ಟಿನಲ್ಲಿ ಕುಂಭಮೇಳದಲ್ಲಿ ನೋ ವೆಹಿಕಲ್ ಝೋನ್ ಘೋಷಿಸಲಾಗಿದೆ. ಅಂದರೆ ಈ ಕುಂಭಮೇಳ ಪ್ರದೇಶದಲ್ಲಿ ವಾಹನಗಳ ಪಾರ್ಕಿಂಗ್ಗೆ ಜಾಗ ಇಲ್ಲ ಅಂತ UP ಸರ್ಕಾರ ಘೋಷಿಸಿದೆ. ಮತ್ತೊಂದು ಕಡೆ ಈ ಕುಂಭಮೇಳಕ್ಕೆ ಹೋಗ್ತಾ ಇದ್ದ ಬೊಲೆರೋ ಒಂದು ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ 10 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 19 ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ಪ್ರಯಾಗ್ರಾಜ್ ಮತ್ತು ಮಿರ್ಜಾಪುರ ಹೈವೇನಲ್ಲಿ ಈ ಅಪಘಾತ ಉಂಟಾಗಿದೆ. ಮೃತರನ್ನ ಛತ್ತೀಸ್ಗಢದ ಕೊರ್ಬಾದ್ ನಿವಾಸಿಗಳು ಅಂತ ಗುರುತಿಸಲಾಗಿದೆ. ಇನ್ನು UPಯ ಸಂಬಲ್ನಲ್ಲಿ ಶಾಹಿ ಜಾಮಾ ಮಸೀದಿ ಸರ್ವೆ ವೇಳೆ ನಡೆದ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ರು ಅಂತ 74 ಶಂಕಿತರ ಪೋಸ್ಟರ್ ಅನ್ನ UP ಪೊಲೀಸರು ಹಾಕಿದ್ದಾರೆ. ಇವರ ಬಂಧನಕ್ಕಾಗಿ ಸ್ಥಳೀಯರ ಸಹಕಾರ ಕೇಳಿದ್ದಾರೆ. ಈ ಶಂಕಿತರ ಬಂಧನಕ್ಕೆ ನೆರವಾದವರಿಗೆ ಪ್ರೈಸ್ ಕೊಡ್ತೀವಿ, ಬಹುಮಾನ ಕೊಡ್ತೀವಿ ಅಂತ ಕೂಡ ಯೋಗಿ ಸರ್ಕಾರ ಅನೌನ್ಸ್ ಮಾಡಿದೆ. ಏನೋ ಪೊಲೀಸರ ಪ್ರಕಾರ ಈ ಗಲಭೆಯಲ್ಲಿ ಭಾಗಿಯಾದ 76 ಜನರನ್ನ ಈಗ ಆಲ್ರೆಡಿ ಬಂಧಿಸಲಾಗಿದೆ. ಈ 74 ಜನರ ಪೋಸ್ಟರ್ನ ಮಸೀದಿ ಗೋಡೆ ಮೇಲೆ ಹಾಕಿರೋದಕ್ಕೆ ಶಾಹಿ ಜಾಮಾ ಮಸೀದಿ ಅಧ್ಯಕ್ಷ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿ ನಡುವೆ ವಾಗ್ವಾದ ಕೂಡ ಆಯಿತು. ಈ ಪೋಸ್ಟರ್ ಅನ್ನ ಮಸೀದಿ ಗೋಡೆ ಮೇಲಿಂದ ಕೂಡಲೇ ತೆಗಿರಿ ಅಂತ ಮಸೀದಿ ಮಂಡಳಿ ಅಧ್ಯಕ್ಷ ಜಫರ್ ಅಲಿ ಸಂಬಾಲ್ SP ಶ್ರೀಶಾ ಚಂದ್ರ ಅವ್ರನ್ನ ಒತ್ತಾಯ ಮಾಡಿದರು. ಭಾರತದ ಅಕ್ರಮ ವಲಸಿಗರನ್ನ ಅಮೆರಿಕದಿಂದ ಹೊರಹಾಕೋ ಕೆಲಸ ಮುಂದುವರೆದಿದೆ. ಶನಿವಾರ ರಾತ್ರಿ 120 ಅಕ್ರಮ ವಲಸಿಗರನ್ನ ಹೊತ್ತ ಅಮೆರಿಕದ ಸೇನಾ ವಿಮಾನ ಪಂಜಾಬ್ನ ಅಮೃತಸರ್ಗೆ ಬಂದು ಲ್ಯಾಂಡ್ ಆಗಲಿದೆ. ಭಾನುವಾರ ಕೂಡ 157 ಭಾರತೀಯ ಅಕ್ರಮ ವಲಸಿಗರನ್ನ ಹೊತ್ತ ವಿಮಾನ ಅಮೃತಸರ್ಗೆ ಬಂದಿಳಿಯುತ್ತೆ. ಅದರಲ್ಲಿ ಪಂಜಾಬ್, ಹರಿಯಾಣ ಹಾಗೂ ಗುಜರಾತ್ ರಾಜ್ಯದ ಅಕ್ರಮ ವಲಸಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದರೊಂದಿಗೆ ಒಟ್ಟು 3 ಫ್ಲೈಟ್ಗಳಲ್ಲಿ ಅಮೆರಿಕದಿಂದ ಅಕ್ರಮ ವಲಸಿಗರು ಭಾರತಕ್ಕೆ ಬಂದಂತಾಗುತ್ತೆ. ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ 1000ಕ್ಕೂ ಅಧಿಕ ಕಿಡಿಗೇಡಿಗಳು ದಾಳಿ ಮಾಡಿದ್ರಲ್ಲ, ಆ ಕೇಸ್ ಬಗ್ಗೆ CM ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಘಟನೆಯಲ್ಲಿ ಭಾಗಿಯಾದವರನ್ನ ಮುಲಾಜಿಲ್ಲದೆ ಅರೆಸ್ಟ್ ಮಾಡಿ ತಪ್ಪು ಮಾಡಿರೋ ಎಲ್ಲರ ಮೇಲೂ ಕ್ರಮ ತಗೊಳ್ಳಿ ಅಂತ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಮೈಸೂರು DC, SP ಹಾಗೂ ಮೈಸೂರು ಪೊಲೀಸ್ ಆಯುಕ್ತರೊಂದಿಗೆ ಸಭೆ ನಡೆಸಿ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೊಂಡಿದ್ದಾರೆ. ಅತ್ತ ಚಿಕ್ಕಮಗಳೂರಲ್ಲೂ ಕೂಡ ಕೋಮು ಸಂಘರ್ಷದ ಕಿಡಿ ಹತ್ತಿದೆ. ಅಲ್ಲಿ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ವಿಜಯಪುರ ಬಡಾವಣೆಯ ಮಹೇಶ್ ಅನ್ನೋರ ಮೇಲೆ ತಡರಾತ್ರಿ ಮತಾಂಧ ದುಷ್ಕರ್ಮಿಗಳು ಧಾರ್ಮಿಕ ಕಾರಣಗಳಿಗಾಗಿ ಕಲ್ಲು ತೂರಾಟ ಮಾಡಿ ಘೋಷಣೆ ಕೂಗಿ ಓಡ್ ಹೋಗಿದ್ದಾರೆ. ಕಲ್ಲಿನಿಟ್ಟಿಗೆ ಮಹೇಶ್ ಅವರ ಮನೆಯ ಕಿಟಕಿ ಗಾಜು ಪುಡಿ ಪುಡಿಯಾಗಿದೆ. ಈ ಬಗ್ಗೆ ಬಸವನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಖಾಕಿ ಪಡೆ ಈ ಮತಾಂಧ ದುಷ್ಕರ್ಮಿಗಳ ಪತ್ತೆಗೆ ತನಿಖೆ ಶುರು ಮಾಡಿದೆ. ಬೀದರ್ ATM ವಾಹನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಸುಳಿವು ಕೊಟ್ಟವರಿಗೆ 5 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಿಸಲಾಗಿದೆ. ಆರೋಪಿಗಳಾದ ಬಿಹಾರ ಮೂಲದ ದರೋಡೆಕೋರರಾದ ಅಮನ್ ಕುಮಾರ್ ಮತ್ತು ಅಲೋಕ್ ಕುಮಾರ್ ಬಗ್ಗೆ ಸುಳಿವು ಕೊಟ್ಟವರಿಗೆ ಬೀದರ್ ಪೊಲೀಸರು ಬಹುಮಾನ ಘೋಷಣೆ ಮಾಡಿದ್ದಾರೆ. ಜನವರಿ 16ನೇ ತಾರೀಕು ಬೀದರ್ನ ATMಗಳಿಗೆ ದುಡ್ಡು ತುಂಬುತ್ತಾ ಇದ್ದ CMS ಏಜೆನ್ಸಿಯ ವಾಹನದ ಮೇಲೆ ದರೋಡೆಕೋರರು ಹಾಡಹಗಲೇ ಸಿನಿಮೀಯ ರೀತಿಯಲ್ಲಿ ದಾಳಿ ಮಾಡಿ ಗುಂಡು ಹಾರಿಸಿದ್ರು.
ಈ ವೇಳೆ ಸಿಎಂಎಸ್ ಏಜೆನ್ಸಿಯ ಗಿರಿ ವೆಂಕಟೇಶ್ ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡ್ರು. ಹೀಗಾಗಿ ಆರೋಪಿಗಳು ಇನ್ನೂ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಬೀದರ್ ಪೊಲೀಸರು ಬಹುಮಾನವನ್ನ ಘೋಷಿಸಿದ್ದಾರೆ. ದಾಖಲೆಗಳಲ್ಲಿ ಮಕ್ಕಳ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಹೊಸ ಸೂಚನೆ ಕೊಟ್ಟಿದೆ. 1969ರ ಜನನ ಮತ್ತು ಮರಣ ನೋಂದಣಿ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಜನನ ನೋಂದಣಿಯಲ್ಲಿ ಹೆಸರು ಬದಲಾವಣೆಗೆ ಅವಕಾಶ ಕಲ್ಪಿಸುವಂತೆ ಹೈಕೋರ್ಟ್ ಸರ್ಕಾರಕ್ಕೆ ಸೂಚಿಸಿದೆ. ಮಗುವಿನ ಹೆಸರು ಬದಲಾವಣೆಗೆ ತಂದೆ ತಾಯಿಯ ಪ್ರಮಾಣ ಪತ್ರ ಸಲ್ಲಿಸಬೇಕು. ತಂದೆ ತಾಯಿಯ ಗುರುತು ದೃಢಪಟ್ಟ ನಂತರ ಹೆಸರು ಬದಲಾವಣೆ ಮಾಡಬಹುದು. ಆದರೆ ಹೊಸ ಹೆಸರಿನೊಂದಿಗೆ ಹಳೆಯ ಹೆಸರು ದಾಖಲೆಯಲ್ಲಿ ಇರಬೇಕು. ಇದರಿಂದ ದುರುದ್ದೇಶಪೂರ್ವಕವಾಗಿ ಹೆಸರು ಚೇಂಜ್ ಮಾಡೋದನ್ನ ತಪ್ಪಿಸಬಹುದು ಅಂತ ಕೋರ್ಟ್ ಹೇಳಿದೆ. ಇನ್ನು ಕರ್ನಾಟಕದಲ್ಲಿ ಸರ್ಕಾರ ಒಂದೊಂದೇ ಸೇವೆಯ ರೇಟ್ ಅನ್ನ ಜಾಸ್ತಿ ಮಾಡೋ ಈ ಟ್ರೆಂಡ್ ಅನ್ನ ಕಂಟಿನ್ಯೂ ಮಾಡಿದೆ. ಬರ್ತ್ ಮತ್ತು ಡೆತ್ ಸರ್ಟಿಫಿಕೇಟ್, ಜನನ ಮತ್ತು ಮರಣ ಪ್ರಮಾಣ ಪತ್ರ, ಅವುಗಳ ರೇಟ್ ಅನ್ನ ಕೂಡ 10 ಪಟ್ಟು ಹೆಚ್ಚಿಸಲಾಗಿದೆ. 5 ರೂಪಾಯಿಗೆ ಕೊಡ್ತಾ ಇದ್ರು ಬರ್ತ್ ಸರ್ಟಿಫಿಕೇಟ್ ಮತ್ತು ಡೆತ್ ಸರ್ಟಿಫಿಕೇಟ್, ಈಗ 50 ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ. 50 ರೂಪಾಯಿ ಬಹಳ ದೊಡ್ಡ ಅಮೌಂಟ್ ಅಲ್ಲ ಅಂತ ಸರ್ಕಾರಕ್ಕೆ ಅನಿಸಿರಬಹುದು. ಆದರೆ ಮರಣ ಪತ್ರವನ್ನು ಪಡೆಯೋಕೆ ಹೋದಾಗಲೂ ಕೂಡ ಅಲ್ಲಿ 5 ರೂಪಾಯಿ ಇತ್ತು, 50 ರೂಪಾಯಿ ಮಾಡಿದ್ದಾರೆ ಅನ್ನೋ ಫೀಲಿಂಗ್ ಇದೆಯಲ್ಲ, ಅಲ್ಲೂ ಕೂಡ ದುಡ್ಡಿನ ಲೆಕ್ಕಾಚಾರ ತುಂಬ ಜನ ಕಿರಿಕಿರಿ ಮಾಡಬಹುದು. ಕೋರ್ಟ್ ಆದೇಶದಂತೆ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಅವರ ಆಸ್ತಿಯನ್ನ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆ ಶುರು ಮಾಡಲಾಗಿದೆ. ಜಯಲಲಿತಾ ಆಸೆಟ್ಸ್ 11,344 ರೇಷ್ಮೆ ಸೀರೆಗಳು, 7,040 ಗ್ರಾಂ ತೂಕದ 468 ರೀತಿಯ ಚಿನ್ನ ವಜ್ರ ಖಚಿತ ಆಭರಣಗಳು ಹಾಗೂ 750 ಜೊತೆ ಚಪ್ಪಲಿಗಳು, ವಾಚ್ಗಳು ಸೇರಿದಂತೆ ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನು ಹಸ್ತಾಂತರ ಮಾಡಲಾಗ್ತಿದೆ. ಇವುಗಳನ್ನು ತಮಿಳುನಾಡು ಪೊಲೀಸರು ತಮ್ಮ ರಾಜ್ಯಕ್ಕೆ ತಗೊಂಡು ಹೋಗ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಂಗನ ಕಾಯಿಲೆ ಸ್ಫೋಟ ಆಗ್ತಿರೋ ತರ ಕಾಣಿಸ್ತಾ ಇದೆ. ಒಂದೇ ದಿನ 4 ಕಾಯಿಲೆ ಕಾಣಿಸಿಕೊಂಡಿದೆ. ಈ ಮೂಲಕ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಪ್ರಕರಣ ಸಂಖ್ಯೆ 18ಕ್ಕೆ ಏರಿಕೆಯಾಗಿದೆ. ಕೊಪ್ಪ ಮತ್ತು ಎನ್ಆರ್ಪುರ ತಾಲೂಕಿನಲ್ಲಿ ಈ ಹೊಸ ಪ್ರಕರಣಗಳು ಪತ್ತೆಯಾಗಿವೆ. ಕಾಯಿಲೆ ಪತ್ತೆಯಾದ ಪ್ರದೇಶಗಳಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ರಕ್ತದ ಮಾದರಿಯನ್ನು ಸಂಗ್ರಹಿಸಿದ್ದು, ಸದ್ಯ ಕಾಡಿಗೆ ಯಾರು ಹೋಗಬೇಡಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಬಾಂಬೆ ಸಲೀಂನನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪೊಲೀಸರು ಹಿಡಿದು ಹಾಕಿದ್ದಾರೆ. ಈತನೊಂದಿಗೆ ಇನ್ನು 7 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಸಲೀಂ ಮೇಲೆ ಬರೋಬ್ಬರಿ 40ಕ್ಕೂ ಅಧಿಕ ಮನೆಗಳತನ, 20ಕ್ಕೂ ಅಧಿಕ ಕಿಡ್ನಾಪ್ ಹಾಗೂ 5 ಕೊಲೆ ಕೇಸ್ ಸೇರಿದಂತೆ ಹಲವು ಕೇಸಸ್ ಇವೆ. ತನ್ನ 12ನೇ ವಯಸ್ಸಿಗೆ ಪಾತಕಲೋಕಕ್ಕೆ ಕಾಲಿಟ್ಟಿದ್ದ ಈತ ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಹಲವು ಜೈಲುಗಳಿಗೆ ಹೋಗಿ ಬಳಿಕ ತಪ್ಪಿಸಿಕೊಳ್ತಾ ಇದ್ದ. ಈಗ ಸಿಕ್ಕಿಬಿದ್ದಿದ್ದಾನೆ. ಏನೋ ಬೆಂಗಳೂರಿನ ಆರ್ಟಿ ನಗರ ಸಮೀಪ ಇರುವ ಆಚಾರ್ಯ ನರ್ಸಿಂಗ್ ಕಾಲೇಜ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ INCಯ ಪರ್ಮಿಷನ್ ಪಡೆಯದೆ ಸುಳ್ಳು ಹೇಳಿ ಲಕ್ಷ ಹಣ ಪಡೆದು ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಆರೋಪ ಮಾಡಲಾಗ್ತಿದೆ. ಇದರಿಂದ ಅನ್ಯಾಯ ಆಗಿದೆ, ಸರಿಯಾದ ಕಡೆ ಜಾಬ್ ಸಿಗೋದಿಲ್ಲ, ನೂರಾರು ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗಿದೆ ಅಂತ ಆರೋಪಿಸಿ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಕಾಲೇಜಿನ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಈ ಆರೋಪಗಳನ್ನ ಕಾಲೇಜಿನವರು ನಿರಾಕರಿಸ್ತಾ ಇದ್ದಾರೆ. ಇನ್ನು ದೇಶದ ಪ್ರತಿಯೊಬ್ಬ ನಾಗರಿಕರು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿರೋ ಒಂದು ಡೇಟಾ ಬಂದಿದೆ. ದೇಶದಲ್ಲಿ ಕಳೆದ 4 ವರ್ಷದಲ್ಲಿ 36,000 ಮಕ್ಕಳು ನಾಪತ್ತೆಯಾಗಿದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. 36,000. ಒಟ್ಟು 3 ಲಕ್ಷ ಮಕ್ಕಳು ನಾಪತ್ತೆಯಾಗಿದ್ರು. ಅದರಲ್ಲಿ ಉಳಿದವರೆಲ್ಲ ಸಿಕ್ಕಿದ್ದಾರೆ. 36,000 ಮಕ್ಕಳು ಇನ್ನೂ ಸಿಕ್ಕಿಲ್ಲ. ಮಧ್ಯಪ್ರದೇಶದಲ್ಲಿ 2020ರಿಂದ ಇಲ್ಲಿವರೆಗೆ ಬರೀ ಎಂಪಿಲಿ 20ರಿಂದ ಇಲ್ಲಿವರೆಗೆ 58,000ಕ್ಕೂ ಅಧಿಕ ಮಕ್ಕಳು ಕಾಣೆಯಾಗಿದ್ರು. ಅದರಲ್ಲಿ 3,955 ಮಕ್ಕಳು ಇನ್ನೂ ಪತ್ತೆಯಾಗಿಲ್ಲ. ಬಿಹಾರ್ನಲ್ಲಿ 24,852 ಮಕ್ಕಳು ಕಾಣೆಯಾಗಿದ್ರು. 4,850ಕ್ಕೂ ಅಧಿಕ ಮಕ್ಕಳು ಇನ್ನೂ ಸಿಕ್ಕಿಲ್ಲ. ದಿಲ್ಲಿ, ಪಂಜಾಬ್, ತಮಿಳುನಾಡು ಸೇರಿ ಕೆಲ ರಾಜ್ಯಗಳಲ್ಲಿ ಮಕ್ಕಳ ನಾಪತ್ತೆ ಪ್ರಕರಣ ಹೆಚ್ಚಾಗ್ತಿದೆ. ಅದ್ರ ಬಗ್ಗೆ ಅಲ್ಲಿನ ರಾಜ್ಯ ಸರ್ಕಾರಗಳು ಸರಿಯಾಗಿ ಡೇಟಾ ನಮಗೆ ಕೊಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಿದೆ. ಸರ್ಕಾರಿ ಒಡೆತನದ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ 2007ರ ಬಳಿಕ ಇದೇ ಮೊದಲ ಬಾರಿಗೆ ಲಾಭದ ಕಡೆಗೆ ಮುಖ ಮಾಡಿದೆ. 2024-25ರ ಆರ್ಥಿಕ ವರ್ಷದ 3ನೇ ತ್ರೈಮಾಸಿಕದಲ್ಲಿ BSNL 262 ಕೋಟಿ ರೂಪಾಯಿ ಲಾಭ ಗಳಿಸಿಬಿಟ್ಟಿದೆ. ಬಹಳ ಅಪರೂಪಕ್ಕೆ. ಜಿಯೋ ಏರ್ಟೆಲ್ ಕಂಪನಿಯ ಬೆಲೆ ಏರಿಕೆಯಿಂದ ಗ್ರಾಹಕರು BSNL ಕಡೆಗೆ ಬರೋ ಜಾಸ್ತಿಯಾಗಿದೆ. ನೆಟ್ವರ್ಕ್ ವಿಸ್ತರಣೆ ಹಾಗೂ ಇರೋ ಸಂಪನ್ಮೂಲದ ಜಾಣ್ಮೆಯ ಬಳಕೆಯಿಂದ BSNL ಪ್ರಾಫಿಟ್ ಕಡೆಗೆ 17 ವರ್ಷಗಳ ಬಳಿಕ ಚುರುಮುಖ ಮಾಡೋಕೆ ಕಾರಣ ಆಗಿದೆ. ಕಳೆದ 6 ತಿಂಗಳಲ್ಲೇ ಸುಮಾರು 250 ಕೋಟಿ ಜನ BSNL ಸಿಮ್ ತಗೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯನ್ನೇ ನಾವು ಮಾಡಿದ್ದೀವಿ. ಫುಲ್ ನ್ಯೂಸ್ ಎಂಡಲ್ಲಿ ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು BSNLನ ಈ ಕ್ರಾಂತಿ ಬಗ್ಗೆ ಪೂರ್ಣ ಮಾಹಿತಿಯನ್ನು ಫುಲ್ ರಿಪೋರ್ಟ್ ನಲ್ಲಿ ಪಡೆಯಬಹುದು. ಏನೋ ಉಗ್ರಗಾಮಿಗಳಿಗೆ ಸಹಾಯ ಮಾಡಿದ ಆರೋಪದ ಮೇಲೆ 3 ದೇಶದ್ರೋಹಿ ಭಾರತೀಯರನ್ನ ಸರ್ಕಾರಿ ಕರ್ತವ್ಯದಿಂದ ವಜಾ ಮಾಡಲಾಗಿದೆ. ಲಷ್ಕರ್ ಉಗ್ರ ಸಂಘಟನೆಗೆ ಸಪೋರ್ಟ್ ಮಾಡುತ್ತಿದ್ದ ಜಮ್ಮು ಕಾಶ್ಮೀರದ ಪೊಲೀಸ್ ಕಾನ್ಸ್ಟೇಬಲ್ ಫಿರ್ದೌಸ್ ಅಹಮದ್ ಭಟ್, ಶಿಕ್ಷಕ ಮೊಹಮ್ಮದ್ ಅಶ್ರಫ್ ಹಾಗೂ ಹಿಜ್ಬುಲ್ ಮುಜಾಹಿದೀನ್ ಸಂಘಟನೆಗೆ ಸಹಾಯ ಮಾಡಿದ್ದ ಫಾರೆಸ್ಟ್ ರೇಂಜ್ ಆಫೀಸರ್ ನಿಸರ್ ಅಹಮದ್ ಖಾನ್ ಇವರನ್ನೆಲ್ಲ ಕೆಲಸದಿಂದ ತೆಗೆದುಹಾಕಲಾಗಿದೆ. ಪಶ್ಚಿಮ ಬಂಗಾಳದ ಬಾಂಗ್ಲಾ ಗಡಿಯಲ್ಲಿ BSF ಯೋಧರು ಒಂದು ಕಾರ್ಯಾಚರಣೆ ಮಾಡಿದ್ದಾರೆ. ಎಮ್ಮೆ ಕಳ್ಳರು, ಬಾಂಗ್ಲಾದೇಶಿಯರು ಎಮ್ಮೆ ಕದೀತಾ ಇದ್ರು. ನಮ್ದು
ಭಾರತದಿಂದ ಎಮ್ಮೆಗಳನ್ನು ಕದ್ಕೊಂಡು ಹೋಗ್ತಾ ಇದ್ರು. ಅದು ಹೆಂಗೆ ಎಮ್ಮೆ ಕದಿಯೋಕ್ಕೆ ಅವ್ರ ಕಾರ್ಯಾಚರಣೆ ನೋಡಿ, ಒಳ್ಳೆ ಬ್ಯಾಂಕ್ ರಾಬರಿಗೆ ಬಂದಂಗೆ ಫುಲ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಗೊತ್ತಾಗಬಾರ್ದು ಅಂತ ಭಾರತೀಯ ಯೋಧರ ರೀತಿಯಲ್ಲಿ ಯೂನಿಫಾರ್ಮ್ ಧರಿಸ್ಕೊಂಡು ಗಡಿ ಪ್ರವೇಶ ಮಾಡಿದ್ರು. ಎಮ್ಮೆ ಹಾರಿಸ್ಕೊಂಡು ಹೋಗ್ತಾ ಇದ್ರು. ನಾವು ಹಿಡಿದು ಹಾಕಿದೀವಿ ಅಂತ BSF ಹೇಳಿದೆ. ಇನ್ನು ಛತ್ತೀಸ್ಗಢದ ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ 10ಕ್ಕೆ 10 ಸೀಟುಗಳಲ್ಲೂ ಕೂಡ ಗೆಲುವನ್ನು ದಾಖಲಿಸಿದೆ. ಇದರಲ್ಲಿ ಕಾಂಗ್ರೆಸ್ 1 ಸೀಟ್ ಕೂಡ ಗೆದ್ದಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.